ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸೈಲೆಂಟ್ ಆಗಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸಮರದ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಬಗ್ಗೆ ವಾಕ್ ಸಮರ ನಡೆಸಿದ್ದಾರೆ. ಜೊತೆಗೆ ಟ್ರೈನಿಂಗ್ ಕೊಟ್ಟ ಭೂಪ ನಮ್ಮವನೇ ಅಂತ ಹೇಳಿದ್ದು ಸದ್ಯ ಯತ್ನಾಳ್ ಹೇಳಿಕೆ ವೈರಲ್ ಆಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದು ಮತ್ತೆ ಪಕ್ಷಕ್ಕೆ ಸೇರುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಪಕ್ಷೇತರವಾಗಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮಾತುಗಳನ್ನಾಡಿದ್ರು. ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ದ ಯತ್ನಾಳ್ ಈಗ ಮತ್ತೆ ರಾಜ್ಯ ನಾಯಕರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಸಿಎಂ ಕುರ್ಚಿ ಕದನದ ವಿಚಾರ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಮತ್ತು ಹಾಲಿ ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗ ಕೂಡ ವಿಜೇಂದ್ರ ಅವರಂತೆ ವಸೂಲಿಗೆ ಇಳಿದು ಬಿಟ್ಟಿದ್ದಾನೆ. ಹೇಗೆ ನಕಲಿ ಸಹಿ ಮಾಡಬೇಕು ಅಂತ ವಿಜೇಂದ್ರನಿಂದಲೇ ಟ್ರೈನಿಂಗ್ ಅನ್ನ ತೆಗೆದುಕೊಳ್ತಾನಂತೆ. ಹೀಗಾಗಿ ಟ್ರೈನಿಂಗ್ ಕೊಡುವ ಮಾಸ್ಟರ್ ನಮ್ಮವರೇ ಆಗಿದ್ದಾನೆ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಡೋ ಮಾತೇ ಇಲ್ಲ. ಡಿಕೆಶಿಗೆ ಪಟ್ಟವೂ ಸಿಗೋದೇ ಇಲ್ಲ. ವಿಧಾನಸಭೆಯನ್ನ ವಿಸರ್ಜನೆ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದು ಯತೀಂದ್ರ ಅಂಡ್ ವಿಜೇಂದ್ರ ಒಂದೇ ಎಂಬರ್ಥದಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಯತ್ನಾಳ್ ಮಾತಿಗೆ ಕೆಲವರು ಟಾಂಗ್ ಕೊಟ್ಟಿದ್ದು ಅವರ ಕುರ್ಚಿಯೇ ಗಟ್ಟಿ ಇಲ್ಲ, ಇನ್ನು ಬೇರೆಯವರ ಕುರ್ಚಿ ಬಗ್ಗೆ ಚಿಂತೆ ಯಾಕೆ ಅಂತ ಹೇಳಿದ್ದಾರೆ. ಮತ್ತೆ ಪಕ್ಷ ಸೇರುವ ಆಸೆ ಇದ್ರೂ ಕೂಡ ಯತ್ನಾಳ್ ಮೊದಲಿನಿಂದಲೂ ಕೂಡ ವಿಜೇಂದ್ರ ಅವರನ್ನ ಟೀಕೆ ಮಾಡುತ್ತಲೇ ಬಂದಿದ್ದಾರೆ. ಹಿರಿಯ ನಾಯಕರನ್ನ ಬಿಟ್ಟು ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರೋದಕ್ಕೆ ಯತ್ನಾಳ್ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಪದೇ ಪದೇ ವಿಜೇಂದ್ರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಾರೆ. ಅದೇನೇ ಇರಲಿ, ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸ್ಕೊಳ್ತಾರ ಅನ್ನೋದೇ ಸದ್ಯದ ಕುತೂಹಲ. ಕಾದು ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.